ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे पहली वाली बात कहाँ? पर अब तो सब यही डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत खेती. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾಫಿ ಸಸಿಗಳ ನಾಟಿ ಮತ್ತು ನಂತರದ ಆರೈಕೆ ಈ ಕುರಿತು ಚೆಟ್ಟಳ್ಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಸಸ್ಯಗಳ ನಾಟಿ ಮತ್ತೆ ಅವುಗಳ ನಂತರದ ಆರೈಕೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಚೆಟ್ಟಳ್ಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದಂಥ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರು. ನಮಸ್ಕಾರ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೇ. ನಮಸ್ಕಾರ ಸರ್. ನಾವು ಕಾಫಿ ಸಸ್ಯಗಳನ್ನು ನಾಟಿ ಮಾಡಿಕೊಳ್ಳುವಂಥ ಜಾಗದ ಆಯ್ಕೆ ಹೇಗಿರಬೇಕು ಅಂತೀರಿ? ಸರ್, ಕಾಫಿಯಲ್ಲಿ ಎರಡು ಥರ ನಾವು ಸ್ಪೀಸೀಸನ್ನು ನೋಡ್ತೀವಿ. ಒಂದು ಅರೇಬಿಕಾ ಇರ್ಬೋದು, ಇನ್ನೊಂದು ರೋಬಸ್ಟಾ ಸ್ಪೀಸೀಸನ್ನು ನಮ್ಮ ಭಾರತ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಬೆಳೀತಾ ಇದ್ದೀವಿ. ಸರ್, ಕಾಫಿ ಒಂದು ಬಹುವಾರ್ಷಿಕ ಬೆಳೆಯಾಗಿದ್ದು ಒಂದ್ಸರಿ ನಾಟಿ ಮಾಡಿದರೆ ಅದು ಸುಮಾರು 30-40 ವರ್ಷ ಅರೇಬಿಕಾದ ಜೀವಿತಾವಧಿ ಇರುತ್ತೆ. ಅದೇ ತರನಾಗಿ ನಮಗೆ ರೋಬಸ್ಟಾದು ಜೀವಿತಾವಧಿ ಬಂದ್ಬಿಟ್ಟು 60-70 ವರ್ಷ. ಅದಕ್ಕೋಸ್ಕರ ನಾವು ಅಷ್ಟೊಂದು ವರ್ಷ ಬಾಳ್ತಕ್ಕಂಥ ಒಂದು ಕಾಫಿ ಗಿಡಗಳಿಗೆ ಒಂದು ಒಳ್ಳೆಯ ಜಾಗದ ಆಯ್ಕೆ ಇರ್ಬೋದು, ಅಥವಾ ಅದಕ್ಕೆ ಬೇಕಾದಂತಹ ವಾತಾವರಣಗಳು ಇರ್ಬೋದು, ಅಥವಾ ಇನ್ನೇನಾದರೂ ಮಣ್ಣಿನ ಒಂದು ಅವಶ್ಯಕತೆ ಇರ್ಬೋದು. ಸೊ ಈ ಥರ ಎಲ್ಲ ನೋಡಬೇಕಾದ್ರೆ ಪಶ್ಚಿಮ ಘಟ್ಟಗಳು ಪ್ರದೇಶ ಅಂತ ಏನು ಹೇಳ್ತೀವಿ, ಇದು ತುಂಬ ಒಂದು ಸೂಕ್ತವಾದ ಪ್ರದೇಶ ಅಂತಲೇ ಕಾಫಿ ಬೆಳೆಗೆ ಹೇಳ್ಬೋದು ಸರ್. ಯಾಕಂತಂದರೆ ಇದು ಕಾಫಿ ಬೆಳೆಗೆ ಸಿಗ್ತಕ್ಕಂತಹ ಒಂದು ಮಳೆಯನ್ನು ಕೂಡ ಕೊಡುತ್ತೆ. ಅದ್ರ ಜೊತೆಗೆ ಕಾಫಿ ಬೆಳೆಗೆ ಬೇಕಾದ ಏನು ಮಣ್ಣು ಇದೆ ಆ ಮಣ್ಣಿನ ಗುಣ ಕೂಡ ಅಷ್ಟು ಚೆನ್ನಾಗಿದೆ. ಹಾಗೆ ನೆರಳು ಗಿಡಗಳಿದೆ. ಅದೇ ಥರ ಸ್ಲೋಪಿ ಏರಿಯಾ ಅಂತ ಏನು ಹೇಳ್ತೀವಿ, ಒಂದು ಗುಡ್ಡಗಾಡ ಪ್ರದೇಶಗಳು, ಅದು ಕೂಡ ಇಳಿಜಾರ ಪ್ರದೇಶಗಳು, ಅದು ಕೂಡ ತುಂಬ ನಮ್ಮ ಕಾಫಿ ಗಿಡಗಳಿಗೆ ಅವಶ್ಯಕ ಆಗಿರುತ್ತದೆ. ಈ ಜಾಗದ ಆಯ್ಕೆ ಅಂತ ಬಂದಾಗ ಸರ್ ಏನಾಗುತ್ತೆ, ನಾವು ದಿಕ್ಕು ಅಂತ ಹೇಳ್ತೀವಿ, ಏನು ಆಸ್ಪೆಕ್ಟ್ ಅಂತ ಹೇಳ್ತೀವಿ, ಅದು ದಿಕ್ಕು. ಆ ದಿಕ್ಕು ಆದಷ್ಟು ನಮ್ಮದು ಪೂರ್ವದ ಕಡೆಗೆ ಕಾಫಿ ಗುಡ್ಡಗಳು ಇರಬೇಕಾಗತ್ತೆ. ಸೊ ಯಾಕಂತಂದ್ರೆ ಈಗ ಪೂರ್ವದ ಕಡೆಗೆ ಕಾಫಿ ಗುಡ್ಡಗಳು ಇದ್ದಾಗ ಸೂರ್ಯನ ಒಂದು ಸಂಜೆಯ ಬಿಸಿಲಿನ ಒಂದು ಹೊಡೆತಕ್ಕೆ ಅದು ತಡ್ಕೊಳ್ಳುವಂತ ಶಕ್ತಿಯನ್ನ ಪಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಆದಷ್ಟು ಜಾಗದ ಆಯ್ಕೆ ನಮ್ಮ ಗುಡ್ಡ ಬೆಟ್ಟಗಳು ಆದಷ್ಟು ಪೂರ್ವದ ಕಡೆ ಮುಖ ಮಾಡಿ ಇದ್ದಿದ್ರೆ ಅದು ಒಂದು ಒಳ್ಳೆಯ ಜಾಗ ಅಥವಾ ಸೂಕ್ತ ಜಾಗ ಅಂತ ಅನ್ಬೋದು. ಇನ್ನೊಂದು ಸಾಕಷ್ಟು ಪ್ರಮಾಣದ ನೆರಳು ಗಿಡಗಳು ಇರಬೇಕು. ಆಮೇಲೆ ತಕ್ಕ ಮಟ್ಟಿಗೆ ಇಳಿಜಾರು ಪ್ರದೇಶ ಇದ್ದಷ್ಟು ಒಳ್ಳೆಯದು. ಹಾಗೂ ಸ್ವಲ್ಪ ನೀರಿನ ಅವಶ್ಯಕತೆ, ಯಾಕಂದ್ರೆ ನಾವು ಸಣ್ಣ ಗಿಡ ನೆಡಬೇಕಾದ್ರೆ ಕಡಿಮೆ ಅಂದ್ರೂ 4-5 ವರ್ಷ ಜಾಸ್ತಿ ಜೋಪಾನ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರಿನ ಅವಶ್ಯಕತೆ ಇದ್ದಷ್ಟು ಒಳ್ಳೆಯದು. ಇನ್ನು ಈ ವಾತಾವರಣ ಕೂಡ ಕಾಫಿ ಬೆಳೆ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಅಂತ ನಾವು ಕೇಳಿದ್ದೀವಿ. ಹೌದು ಸರ್, ಇದು ಹೇಗೆ ಅಂತೀರಿ?
ಕಾಫಿಯಲ್ಲಿ ಅರೇಬಿಕಾ ಸ್ವಲ್ಪ ಟೆಂಪರೇಚರ್ಗೆ ಸೆನ್ಸಿಟಿವ್ ಸರ್. ಅದು ತಡ್ಕೊಳ್ಳುವಂತ ಒಂದು ಶಕ್ತಿ ಕಡಿಮೆ ಹೊಂದಿದೆ. ಆದ್ರೆ ರೋಬಸ್ಟಾ ಆ ಥರ ಇಲ್ಲ ಸರ್. ರೋಬಸ್ಟಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಟಾಲರೆನ್ಸ್ ಲೆವೆಲ್ ಅನ್ನ ಹೊಂದಿದೆ. ಅದಕ್ಕೆ ಸಹಿಷ್ಣುತಾ ಶಕ್ತಿ ಅದಕ್ಕೆ ಸ್ವಲ್ಪ ಜಾಸ್ತಿ ಇದೆ ಅರೇಬಿಕಾಕ್ಕಿಂತ. ಸೊ ನಾವು ಅರೇಬಿಕಾ ಹೇಳೋದಾದ್ರೆ 24 ಡಿಗ್ರಿ ಸೆಲ್ಸಿಯಸ್ ಒಂದು ಉತ್ತಮ ಒಂದು ಟೆಂಪರೇಚರ್ ಆಗಿದೆ. ಅದೇ ತರ ರೋಬಸ್ಟಾಗೆ ಒಂದು 28ರಿಂದ 30 ಡಿಗ್ರಿ ಸೆಲ್ಸಿಯಸ್ ವರೆಗೂ ಅದು ಸಹಿಸಿಕೊಳ್ಳುವಂತಹ ಶಕ್ತಿಯನ್ನ ಹೊಂದಿದೆ. ಅದಕ್ಕೋಸ್ಕರ ಟೆಂಪರೇಚರು ಉಷ್ಣತೆ ಇದೆ ತುಂಬಾ ಮಹತ್ವದ ಪಾತ್ರ ವಹಿಸುತ್ತೆ. ಅದಕ್ಕೋಸ್ಕರ ಯಾಕೆ ನಾವು ಕಾಫಿಯನ್ನ ನಮ್ಮ ಭಾರತ ದೇಶದಲ್ಲಿ ನೆರಳಿನ ಮರಗಳ ಮಧ್ಯೆ ಬೆಳೀತಿದ್ವಿ ಅಂತಂದ್ರೆ ಈ ಕಾಫಿ ಗಿಡಗಳು ಉಷ್ಣತೆಗೆ ತುಂಬಾ ಸೂಕ್ಷ್ಮವಾಗಿರುತ್ತವೆ. ಅದೇ ರೀತಿ ನಾವು ನೋಡಿದ್ರೆ ಒಂದು ಉಷ್ಣತೆ ಇರುವುದು, ಇನ್ನೊಂದು ಆರ್ದ್ರತೆ ಏನು ರಿಲೇಟಿವ್ ಹ್ಯುಮಿಡಿಟಿ ಅಂತ ಕರಿತೀವಿ, ಅದು 70% 80% ಅಥವಾ 85% ವರೆಗೂ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡುತ್ತೆ. ಕಾಫಿ ಗಾಳಿಯಲ್ಲಿರುವಂತ ತೇವಾಂಶ ತುಂಬಾ ರಿಲೇಟಿವ್ ಹ್ಯುಮಿಡಿಟಿ ಅಂತ ಅನ್ನೋದು ಅದು ತುಂಬಾ ಪ್ರಭಾವ ಬೀರುತ್ತೆ ಕಾಫಿ ಗಿಡಗಳಿಗೆ. ಅದೇ ತರನಾಗಿ ಮಳೆಯನ್ನು ಕಡಿಮೆ ಇಲ್ಲ, ಪಶ್ಚಿಮ ಘಟ್ಟ ಪ್ರದೇಶದಲ್ಲಿದೆ, ಇದಕ್ಕೆ ಮಳೆಯನ್ನು ಕಡಿಮೆ ಆಗಲ್ಲ. ಸಾಕಷ್ಟು ಮಳೆ ಇರೋದ್ರಿಂದ ಅದು ಕಾಫಿ ಗಿಡಗಳಿಗೆ ಒಂದು ಉತ್ತಮವಾದ ಒಂದು ಅನುಕೂಲವನ್ನ ಮಾಡಿಕೊಡುತ್ತೆ. ಸಾಧಾರಣ ಒಂದು 2000 ಮಿಲಿಮೀಟರ್ 3000 ಮಿಲಿಮೀಟರ್ ವರೆಗೂ ಮಳೆ ಬರ್ತಾ ಇರುತ್ತೆ ಸರ್. ಅದು ಕಾಫಿ ಗಿಡಗಳಿಗೆ ಅಷ್ಟು ಸಾಕಾಗುತ್ತೆ ಸರ್. ಅದು ದೊಡ್ಡ ಗಿಡಗಳಿಗೆ ಅಷ್ಟು ಸಾಕಾಗುತ್ತೆ. ಏನಂತಂದ್ರೆ ಚಿಕ್ಕ ಗಿಡಗಳಿಗೆ ಸ್ವಲ್ಪ ವರ್ಷ ಪೂರ್ತಿ ನೀರಿನ ಒಂದು ಯಾವ್ದಾದ್ರು ಅನುಕೂಲ ಮಾಡಿಕೊಂಡ್ರೆ ಗಿಡಗಳು ಚೆನ್ನಾಗಿ ಬೆಳೆದು ಅದು ಬಲಿಷ್ಠವಾಗಿ ಬರ್ಲಿಕ್ಕೆ ಒಂಚೂರು ಸಹಾಯ ಆಗುತ್ತೆ. ಅದೇ ತರನಾಗಿ ಈ ಸಮುದ್ರದ ಮಟ್ಟ ಅಂತ ನಾವು ಕರಿತೀವಿ ಸರ್. ಈ ಸಮುದ್ರದ ಮಟ್ಟ ಅಂತಂದ್ರೆ 500 ಮೀಟರ್ ಮೇಲ್ಪಟ್ಟು ಸಮುದ್ರದ ಮಟ್ಟ 1000 ಮೀಟರ್ ವರೆಗೂ ಇದು ರೋಬಸ್ಟಾಗೆ ತುಂಬಾ ಸೂಕ್ತವಾದ ಸಮುದ್ರದ ಮಟ್ಟ ಅಂತ ಹೇಳ್ತೀವಿ. ಅದೇ ತರನಾಗಿ ನಮ್ಮ ಅರೇಬಿಕಾಗೆ ಬಂದ್ಬಿಟ್ರೆ ಅದು 1000 ಮೀಟರ್ ಮೇಲೆ ಹಿಡಿದು 1500 ಮೀಟರ್ ವರೆಗೂ ಕೂಡ ಒಂದು ಉತ್ತಮ ಒಂದು ಸಮುದ್ರ ಮಟ್ಟ ಅಂತಾನೆ ಹೇಳ್ಬೋದು. ಎತ್ತರವಾದ ಪ್ರದೇಶದಲ್ಲಿ ಚೆನ್ನಾಗಿ ಬರುತ್ತೆ. ಹೌದು, ಎತ್ತರವಾದ ಪ್ರದೇಶದಲ್ಲಿ ಅರೇಬಿಕಾ ಕಾಫಿ ಚೆನ್ನಾಗಿ ಬರುತ್ತೆ. ಸೊ ಅದೇ ತರನಾಗಿ ಈ ಏನು ತಗ್ಗು ಪ್ರದೇಶ ಅಂತ ಏನ್ ಕರಿತೀವಿ ಅದರಲ್ಲಿ ನಮಗೆ ರೋಬಸ್ಟಾ ಕಾಫಿ ತುಂಬಾ ಚೆನ್ನಾಗಿ ಬರುತ್ತೆ. ಕಡಿಮೆ ಪ್ರದೇಶಗಳು ಅಂತೀವಲ್ಲ, ಹೌದು ಕಡಿಮೆ ಪ್ರದೇಶ. ಹೌದು ಸರ್, ಯಾಕಂತಂದ್ರೆ ಎತ್ತರದ ಪ್ರದೇಶದಲ್ಲಿ ಟೆಂಪರೇಚರ್ ತುಂಬಾ ಕಡಿಮೆ ಇರುತ್ತೆ, ತಗ್ಗು ಪ್ರದೇಶದಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ರೋಬಸ್ಟಾ ಟೆಂಪರೇಚರ್ ಜಾಸ್ತಿ ಇರೋ ಒಂದು ತಗ್ಗು ಪ್ರದೇಶದಲ್ಲಿ ಅಥವಾ ಒಂದು ಪ್ರದೇಶದಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಅದೇ ತರ ಎತ್ತರದ ಪ್ರದೇಶದಲ್ಲಿ ಅರೇಬಿಕಾ ಚೆನ್ನಾಗಿ ಬರುತ್ತೆ. ಇನ್ನ ಈ ಸಸ್ಯಗಳನ್ನ ನಾಟಿ ಮಾಡ್ಕೋಬೇಕು ಅಂದ್ರೆ ಆ ಸಸ್ಯಗಳಿಗೆ ಎಷ್ಟು ವಯಸ್ಸಾಗಿರ್ಬೇಕಾಗತ್ತೆ, ಮತ್ತೆ ಈ ಗುಂಡಿಗಳನ್ನ ಎಷ್ಟು ಅಳತೆಯಲ್ಲಿ ತಕ್ಕೋಬೇಕಾಗತ್ತೆ, ಮತ್ತೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಪಾಲಿಸಬೇಕಾಗತ್ತೆ, ಗೊಬ್ಬರ ಇದೆಲ್ಲ ಎಷ್ಟೆಷ್ಟು ಕೊಡಬೇಕಾಗತ್ತೆ ಅಂತೀರಿ? ಇದು ಒಂದು ತುಂಬಾ ಮುಖ್ಯವಾದ ಪ್ರಶ್ನೆ ಅಂತ ಹೇಳ್ಬೋದು ಸರ್. ಯಾಕಂತಂದ್ರೆ ಈ ಒಂದು ಕಾರ್ಯಕ್ರಮವನ್ನು ಅಥವಾ ಈ ಒಂದು ಕೃಷಿಯನ್ನ ಮಾಡಬೇಕಾದ್ರೆ ಗೊತ್ತಿರುತ್ತೆ, ಆದ್ರೂ ಕೂಡ ಒಂದಿಷ್ಟು ತಪ್ಪುಗಳು ಅವರು ಮಾಡ್ತಾ ಇರುತ್ತೆ. ಅದನ್ನ ಸಮಯಕ್ಕೆ ತಕ್ಕ ಹಾಗೆ ಅದನ್ನ ಮಾಡ್ತಾ ಹೋದ್ರೆ ಅವರು ಒಂದು ಒಳ್ಳೆಯ ಸಸಿಗಳನ್ನ ಬೆಳೆಸಿ ಒಂದು ದೊಡ್ಡ ಗಿಡಗಳನ್ನಾಗಿ ಅವರು ಮಾಡ್ಕೋಬಹುದು. ಇದರಲ್ಲಿ ಮೊದಲು ಬಂದ್ಬಿಟ್ಟು ಸರ್ ಏನಂತಂದ್ರೆ ನರ್ಸರಿಯಲ್ಲಿ ಒಳ್ಳೆಯ ಸದೃಢವಾದ ಹಾಗೂ ಗಟ್ಟಿಯಾದ ಒಂದು ಯಾವುದೇ ರೋಗ ಮತ್ತು ಕೀಟ ಇಲ್ಲೇ ಇರ್ತಕ್ಕಂತಹ ಒಂದು ಚೆನ್ನಾಗಿರೋ ಗಿಡಗಳನ್ನ ಫಸ್ಟ್ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸರ್. ಸೆಲೆಕ್ಟ್ ಮಾಡೋ ಟೈಮಲ್ಲಿ ಕಡಿಮೆ ಅಂತಂದ್ರು ಆ ಗಿಡಗಳು 6ರಿಂದ 8 ತಿಂಗಳ ವಯಸ್ಸಿನ ಗಿಡಗಳಾಗಿರ್ಬೇಕು, ಸಸಿಗಳಾಗಿರ್ಬೇಕು. ಆ ತರ ಇದ್ದ ಸಸಿಗಳನ್ನ ಸೆಲೆಕ್ಟ್ ಮಾಡಿದ್ದೆ ಆದ್ರೆ ಆಗಸ್ಟ್ ಟೈಮಲ್ಲಿ ನಾವು ನಾಟಿಯನ್ನ ಮಾಡ್ತೀವಿ. ಮಳೆಗಾಲ ಇನ್ನೇನು ಮುಗಿಯುತ್ತೆ ಅನ್ನೋ ಅಷ್ಟರಲ್ಲಿ ನಾವು ನಾಟಿಯನ್ನ ಸರ್. ಇನ್ನೊಂದೇನಂತಂದ್ರೆ ನಾವು ನಾಟಿ ಮಾಡೋದು ಆಗಸ್ಟ್ ನಲ್ಲಿ ಇರಬಹುದು, ಆದ್ರೆ ಇದರ ಪ್ರಿಪರೇಷನ್ ಲ್ಯಾಂಡ್ ಪ್ರಿಪರೇಷನ್ ಅಂತ ನಾವು ಹೇಳ್ತೀವಿ, ಅಥವಾ ಬೆಳೆ ಉಳಿಮೆ ತಯಾರು ಮಾಡ್ಕೊಳ್ಳೋದಂತ ಏನ್ ಹೇಳ್ತೀವಿ, ಅದು ಸ್ಟಾರ್ಟ್ ಆಗೋದು ಬೇಸಿಗೆ ಕಾಲದಲ್ಲಿ. ಅಂತಂದ್ರೆ ಈಗ ಏಪ್ರಿಲ್ ಮಾರ್ಚ್ ಏಪ್ರಿಲ್ ಅಲ್ಲಿ ಈ ಟೈಮಲ್ಲಿ ನಾವು ಒಂದು ಈ ಬೆಳೆ ಉಳಿಮೆಯನ್ನ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಸರ್. ಅಂದ್ರೆ ಭೂಮಿಯನ್ನ ಉಳಿಮೆ ಮಾಡ್ಕೋಬೇಕು, ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕಾಗುತ್ತೆ. ನಾವು ಏನು ಒಂದು ಭೂಮಿಯನ್ನ ಆಯ್ಕೆ ಮಾಡಿರ್ತೀವಿ, ಆ ಆಯ್ಕೆ ಮಾಡಿದಂತಹ ಭೂಮಿಯನ್ನ ನಾವು ಒಂದ್ ಸ್ವಲ್ಪ ಯಾವುದೇ ಕಳೆ ಇರದೇ ತರ ನೋಡ್ಕೋಬೇಕಾಗುತ್ತೆ. ಅದು ನಮಗೆ ಲೈನ್ ಮಾರ್ಕಿಂಗ್ ಅಂತ ಕರಿತೀವಿ. ಈ ಗಿಡದ ಅಳತೆ ಎಲ್ಲ ಫಿಕ್ಸ್ ಮಾಡ್ಲಿಕ್ಕೆ ಅದು ಸರಿಯಾಗಿ ನಮಗೆ ಅನುಕೂಲ ಆಗುತ್ತೆ. ಯಾವುದು ಕಳೆ ಇಲ್ಲ ಅಂದ್ರೆ ಸರಾಗವಾಗಿ ಒಂದು ಲೈನ್ ಮಾರ್ಕಿಂಗ್ ಅನ್ನ ನಾವು ಮಾಡ್ಕೋಬಹುದು. ಈ ಲೈನ್ ಮಾರ್ಕಿಂಗ್ ಯಾವ ತರ ಮಾಡ್ಕೋಬೇಕು ಅಂತಂದ್ರೆ ಈ ಬೆಟ್ಟದ ಒಂದು ಇಳಿಜಾರು ಯಾವ ತರ ಇದೆ ಅದ್ರ ಮೇಲೆ ನಮ್ದು ಲೈನ್ ಮಾರ್ಕಿಂಗ್ ಹೋಗುತ್ತೆ ಸರ್. ಈಗ ಬೆಟ್ಟದ ಇಳಿಜಾರು ತುಂಬಾ ಜಾಸ್ತಿ ಇದ್ರೆ, ಸ್ಲೋಪ್ ಅಂತ ಏನ್ ಕರಿತೀವಿ, ಸ್ಲೋಪ್ ತುಂಬಾ ಜಾಸ್ತಿ ಇದ್ರೆ ಲೈನ್ ಮಾರ್ಕಿಂಗ್ ಅನ್ನ ಬೆಟ್ಟಕ್ಕೆ ಅಡ್ಡಲಾಗಿ ನಾವು ಮಾಡ್ಕೋಬೇಕಾಗುತ್ತೆ. ಅದೇ ತರ ಸ್ವಲ್ಪ ಜಂಟಲ್ಲಿಂದ ಮತ್ತೆ ಸಮತಟ್ಟದ ಪ್ರದೇಶ ಇದ್ರೆ ನಾವು ಮಾಮೂಲಿ ನಾವು ಅಡ್ಡಲಾಗಿಯೂ ಕೂಡ ಮಾಡಿದ್ರು ಆಗುತ್ತೆ ಅಥವಾ ಉದ್ದವಾಗಿಯೂ ಕೂಡ ಮಾಡಿದ್ರು ಆಗುತ್ತೆ. ಯಾಕಂದ್ರೆ ನಮ್ಮ ಜಮೀನು ಸಮತಟ್ಟ ಇರೋದ್ರಿಂದ ಅದರಲ್ಲಿ ಯಾವುದೇ ತರ ಈ ಲೈನ್ ಮಾರ್ಕಿಂಗ್ ನೀರಿನ ಕೊಚ್ಚಣೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಸಿಸ್ಟಮ್ಸ್ ಅನ್ನ ಅಳವಡಿಸ್ಕೋಬೇಕಾಗುತ್ತೆ ಸರ್.
ಇದು ಸರಿಯಾದ ಟೈಮ್ ನಾವು ಗುಂಡಿ ಓಪನ್ ಮಾಡಬೇಕು. ಗುಂಡಿ ಸೈಜು 1.5 ಅಡಿ ಅಗಲ ಇರಬೇಕು, 1.5 ಅಡಿ ಆಳ ಇರಬೇಕು. ಈ ತರನಾದ ಗುಂಡಿಗಳನ್ನು ಸಾಮಾನ್ಯವಾಗಿ ರೆಕಮೆಂಡ್ ಅನ್ನ ಮಾಡ್ತೀವಿ. 1.5 ಅಡಿ ಉದ್ದ ಆಗಲ ಆಳ ಸರ್, 1.5 ಅಡಿ 45 ಸೆಂಟಿಮೀಟರ್ ಕ್ಯೂಬ್ ಅಂತ ಕರಿತೀವಿ. ಆ ತರದ ಒಂದು ಗುಂಡಿಗಳನ್ನ ಓಪನ್ ಮಾಡಿದ್ದಾದ್ರೆ, ಯಾಕಂದ್ರೆ ಇದು ನಾನು ಹೇಳ್ದಂಗೆ 30ರಿಂದ 40 ವರ್ಷ ಅಥವಾ 60ರಿಂದ 70 ವರ್ಷ ಬಾಳಿ ಇರ್ತಕ್ಕಂತಹ ಒಂದು ಗಿಡ ಇದು. ಅದಕ್ಕೋಸ್ಕರ ಅದಕ್ಕೆ ಸಫಿಶಿಯಂಟ್ ಅಳತೆಯನ್ನ, ಗುಂಡಿ ಅಳತೆಯನ್ನ ನಾವು ಕೊಡಬೇಕಾಗುತ್ತೆ. ಚೆನ್ನಾಗಿ ಬೇರೂರಲು ಅನುಕೂಲವನ್ನ ಮಾಡಿಕೊಡ್ಬೇಕಾಗುತ್ತೆ. ಏನು ಮಾರ್ಚ್ ಏಪ್ರಿಲ್ ಅಲ್ಲಿ ನಾವು ಈ ಏನು ಗುಂಡಿಯನ್ನ ಓಪನ್ ಮಾಡ್ತೀವಿ ಸರ್, ಗುಂಡಿಯನ್ನ ಓಪನ್ ಮಾಡಿ ಆದ್ಮೇಲೆ ಅದಕ್ಕೆ ಒಂದಿಷ್ಟು 15 ದಿನಗಳ ಕಾಲ ನಾವು ಅದನ್ನ ಗುಂಡಿಯನ್ನ ಓಪನ್ ಮಾಡಿ ಹಾಗೆ ಬಿಡಬೇಕಾಗುತ್ತೆ. ಗುಂಡಿಯನ್ನ ಹಾಗೆ ಓಪನ್ ಮಾಡಿ ಬಿಡೋದ್ರಿಂದ ಏನಾಗುತ್ತೆ ಸರ್, ಈ ಸೂರ್ಯನ ಕಿರಣಗಳು ಗುಂಡಿ ಒಳಗಡೆ ಬಿದ್ದು ಆ ಗುಂಡಿಯಲ್ಲಿ ಇರ್ತಕ್ಕಂತಹ ಇನ್ಯಾವುದು ಕೀಟ ಅಥವಾ ರೋಗಗಳಿರ್ಬೋದು, ಯಾವುದೋ ಕೀಟಗಳ ಒಂದು ಮೊಟ್ಟೆಗಳು ಇರ್ಬೋದು, ಅಥವಾ ಯಾವುದು ಶಿಲೀಂಧ್ರ ಒಂದು ಫಂಗಸ್ ಇರ್ಬೋದು, ಅವನ್ನೆಲ್ಲ ಅದು ನಾಶ ಮಾಡಲು ಅದು ಸಹಕಾರಿಯಾಗುತ್ತೆ. 15 ದಿನ ಆದ್ಮೇಲೆ ಸರ್ ನಾವು ಏನ್ ಮಾಡಬೇಕಾಗುತ್ತೆ, ಒಂದು 2ರಿಂದ 3 kg ಅಷ್ಟು ಒಂದು ಚೆನ್ನಾಗಿ ಕೊಳೆತ ಒಂದು ತಿಪ್ಪೆ ಗೊಬ್ಬರ ಇರ್ಬೋದು, ಸಗಣಿ ಗೊಬ್ಬರ ಇರ್ಬೋದು, ಯಾವುದೇ ಕಾಂಪೋಸ್ಟ್ ಇರ್ಬೋದು, ಅಥವಾ ಎರೆಹುಳ ಗೊಬ್ಬರ ಕೂಡ ಇರ್ಬೋದು. ಅದನ್ನ ಒಂದು 2ರಿಂದ 3 kg ಅಷ್ಟು ನಾವು ಒಂದು ಗುಂಡಿಯಲ್ಲಿ ಹಾಕಿ ಅದ್ರ ಜೊತೆಗೆ ಮೇಲೆ ಮಣ್ಣನ್ನ ಕೂಡ ಹಾಕ್ಬೋದು. ಕಾಂಪೋಸ್ಟು ಮತ್ತೆ ಮಣ್ಣಿನ ಜೊತೆಗೆ ಎಲ್ಲೆಲ್ಲಿ ಈ ಮಿಲಿಬಗ್ಗು ಅಥವಾ ಇನ್ಯಾವುದೋ ಕೀಟಗಳ ಹಾವಳಿ ಜಾಸ್ತಿ ಕಂಡು ಬಂದರೆ ಅದಕ್ಕೆ ಸ್ವಲ್ಪ ಈ ಫೋರೇಟ್ ಅನ್ನ ಅಥವಾ ತಿಮ್ಮೆಟನ್ನ ಒಂದು 10ರಿಂದ 20 ಗ್ರಾಮ್ ಅನ್ನ ನಾವು ರೆಕಮೆಂಡ್ ಮಾಡ್ತೀವಿ. ಅದ್ರ ಜೊತೆ ಕೀಟನಾಶಕಗಳನ್ನ ರೆಕಮೆಂಡ್ ಮಾಡ್ತೀವಿ. ಮುಂದೆ ನಾಟಿ ಮಾಡಿ 2ರಿಂದ 3 ವರ್ಷ ಆದ್ಮೇಲೆ ಯಾವುದೇ ತರಹದ ಬೇರು ಹುಳುಗಳು ಬರಬಾರ್ದು ಅಂತ ಈ ತರ ಮಾಡ್ತೀವಿ ಸರ್. ಇನ್ನೊಂದೇನಂತಂದ್ರೆ ಗುಂಡಿ ಜೊತೆಗೆ ಒಂದು 20 ಗ್ರಾಮ್ ರಾಕ್ ಫಾಸ್ಫೇಟ್ ಅನ್ನ ಹಾಕ್ಬೇಕಾಗುತ್ತೆ. ಇದು ಗಿಡ ನೆಟ್ಟಾದ್ಮೇಲೆ ಗಿಡದ ಬೇರುಗಳು ಚೆನ್ನಾಗಿ ಬೇರೂರಲು ಇದು ಸಹಾಯಕವಾಗುತ್ತೆ. ಮಾರ್ಚ್ ಏಪ್ರಿಲ್ ಗುಂಡಿಯನ್ನ ಓಪನ್ ಮಾಡಿ 15 ದಿನ ಕಾಲ ಬಿಡೋದು, ಬಿಟ್ಟು ಅದನ್ನ ಮುಚ್ಚೋದು. ಎಲ್ಲಿವರೆಗೂ ಮುಚ್ಚಬೇಕು ಅಂತಂದ್ರೆ ಅದನ್ನ ಆಗಸ್ಟ್ ಅಲ್ಲಿ ಗಿಡ ನಾಟಿ ಮಾಡುವವರೆಗೂ ಗುಂಡಿ ಮುಚ್ಕೊಂಡೇ ಇರ್ಬೇಕು. ಅದು ಆಗಸ್ಟ್ ತಿಂಗಳಲ್ಲಿ ಏನು ನಾಟಿ ಮಾಡ್ಲಿಕ್ಕೆ ಹೋಗ್ತೀವಿ ಆ ಟೈಮಲ್ಲಿ ಆ ಗುಂಡಿಯನ್ನ ಓಪನ್ ಮಾಡಿ ಗಿಡನ ನೆಡಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ತಾವು ಗುಂಡಿಯ ಅಳತೆ ಹೇಳಿದ್ರಿ. ಈ ಒಂದು ಗುಂಡಿಗೂ ಇನ್ನೊಂದು ಗುಂಡಿಗೂ ಎಷ್ಟೆಷ್ಟು ಅಂತರವನ್ನು ನಾವು ಪಾಲಿಸಬೇಕಾಗತ್ತೆ? ಹೌದು ಸರ್. ಜೊತೆಗೆ ನಾವು ಏನು ಕಾಫಿ ಗಿಡಗಳು ಹಾಕೊಳ್ತೀವಲ್ಲ, ಈಗ ಅರೇಬಿಕಾ, ರೋಬಸ್ಟಾ, ಇದಕ್ಕೇನಾದ್ರು ಬೇರೆ ಬೇರೆ ಅಂತರವನ್ನು ಕೊಡಬೇಕಾಗತ್ತೆ? ಹೌದು ಸರ್, ಅವಶ್ಯಕವಾಗಿ ಇದು ರೋಬಸ್ಟಾ ಮತ್ತೆ ಅರೇಬಿಕಾ ತಳಿಗಳಿಗೆ ಬೇರೆ ಬೇರೆ ಅಂತರಗಳನ್ನ ನಮ್ಮ ಕಾಫಿ ಸಂಶೋಧನಾ ಕೇಂದ್ರದಿಂದ ಅದನ್ನ ಸುಮಾರು ವರ್ಷದ ಒಂದು ಸಂಶೋಧನೆಯ ಬಳಿಕ ಅದನ್ನ ಕಂಡುಕೊಂಡಿದ್ದೀವಿ, ಮಾಡಿದೀವಿ. ಅದರ ಪ್ರಕಾರ ಏನಾಗಿದೆ ಅಂತಂದ್ರೆ ಸರ್, ನಮ್ಮ ಅರೇಬಿಕಾದಲ್ಲಿ 2 ತರ ಬರುತ್ತೆ. ಒಂದು ಗಿಡ್ಡ ತಳಿಗಳು, ಇನ್ನೊಂದು ಉದ್ದ ತಳಿಗಳು ಅಂತ ಬರುತ್ತೆ. ಡಾರ್ಫ್ ವೆರೈಟೀಸ್ ಮತ್ತೆ ಎತ್ತರ ಟಾಲ್ ವೆರೈಟೀಸ್ ಅಂತ ಬರುತ್ತೆ. ಚಂದ್ರಗಿರಿ ಮತ್ತೆ ಕಾವೇರಿ ವೆರೈಟಿ ಇವೆರಡು ಡಾರ್ಫ್ ವೆರೈಟಿ ಆಗಿದ್ದು, ಇನ್ ಮಿಕ್ಕಿರೋ ಸೆಲೆಕ್ಷನ್ಸ್ ಎಲ್ಲ ಎತ್ತರದ ತಳಿಗಳು ಆಗಿವೆ. ಚಂದ್ರಗಿರಿ ಏನು ರೀಸೆಂಟ್ ಆಗಿ ಯಾರು ಬೆಳೆಯನ್ನ ನಾಟಿ ಮಾಡ್ತಾ ಇದ್ದಾರೆ ಅವರೆಲ್ಲ 5 ಅಡಿ ಅಗಲ ಹಾಗೂ 5 ಅಡಿ ಉದ್ದದಲ್ಲಿ ಅವರು ನಾಟಿಯನ್ನ ಮಾಡಬಹುದು. ಒಂದು ಗಿಡದಿಂದ ಒಂದು ಗಿಡಕ್ಕೆ 5 ಅಡಿ ಹಾಗೂ ಒಂದು ಸಾಲಿಂದ ಇನ್ನೊಂದು ಸಾಲಕ್ಕೆ 5 ಅಡಿ. ಈ ತರ ಇದು ಈ ಸ್ಕ್ವೇರ್ ಸಿಸ್ಟಮ್ ಆಫ್ ಪ್ಲಾಂಟಿಂಗ್ ಅಂತ ನಾವು ಹೇಳ್ತೀವಿ. ಚಂದ್ರಗಿರಿ ತಳಿ ಸ್ವಲ್ಪ ಡಾರ್ಫ್ ದಿಂದ ಸೆಮಿ ಡಾರ್ಫ್ ತಳಿ ಆಗಿದ್ದು, ಸೊ ಇದಕ್ಕೆ ಜಾಸ್ತಿ ಅಂತರ ಕೊಡುವ ಒಂದು ಅವಶ್ಯಕತೆ ಏನು ಇರಲ್ಲ. ಅದಕ್ಕೋಸ್ಕರ ಇದನ್ನು ಹತ್ತಿರದ ಒಂದು ಅಂತರದಲ್ಲಿ ನಾವು ಬೆಳೆಯನ್ನ ನಾಟಿ ಮಾಡಬಹುದು. ಅದ್ರ ಜೊತೆಗೆ ಯಾರ್ಯಾರು ಬೆಳೆಗಾರರು ಕಾವೇರಿ ತಳಿಯನ್ನ ಬೆಳೀತಿದಾರೋ ಅವರು ಕೂಡ 5 ಅಡಿ ಅಂತರದಲ್ಲಿ ಕಾಫಿ ಬೆಳೆಯನ್ನ ಬೆಳಿಬಹುದು. ಈ 2 ತಳಿಗಳನ್ನ ಬಿಟ್ಟು ಬೇರೆ ತಳಿ ಬೆಳೆಯೋದಾದ್ರೆ ಅದನ್ನ ಅವರು 6ರಿಂದ 6 ಅಡಿ ಅಥವಾ 7ರಿಂದ 7 ಅಡಿ ಈ 2 ಅಂತರದಲ್ಲಿ ಅವರು ತಮ್ಮ ಅರೇಬಿಕಾ ತಳಿಗಳನ್ನ ಬೆಳಿಬಹುದು. ಅದೇ ತರ ರೋಬೋಸ್ಟಾದಲ್ಲಿ ನಮಗೆ C/R ಅಂತ ಈಗ ಸಾಮಾನ್ಯವಾಗಿ ಪಾಪ್ಯುಲರ್ ವೆರೈಟಿ, ಇದು ಎಲ್ಲರೂ ಇದನ್ನೇ ಬೆಳೀತಾ ಇದ್ದಾರೆ. ಇದು ಸ್ವಲ್ಪ ಕಾಂಪ್ಯಾಕ್ಟ್ ತಳಿಯಾಗಿದ್ದು ಬೇರೆ ತಳಿಗಳಿಗೆ ಹೋಲಿಸಿದ್ರೆ ಇದಕ್ಕೆ ಸ್ವಲ್ಪ ಜಾಗ ಕಡಿಮೆ ಬೇಕಾಗುತ್ತೆ. ಅದಕ್ಕೋಸ್ಕರ ಇದನ್ನ 8 ಅಡಿ ಬೈ 8 ಅಡಿ ಈ ತರ ಬೆಳಿಬಹುದು. ಸಾಲಿಂದ ಸಾಲಿಗೆ 8 ಅಡಿ, ಗಿಡದಿಂದ ಗಿಡಕ್ಕೆ 8 ಅಡಿ ಬೆಳಿಬಹುದು. ಸೊ ಇಲ್ಲ ಅಂತಂದ್ರೆ 9ರಿಂದ 9 ಅಡಿ ಅಂತರದಲ್ಲಿ ಕೂಡ ಬೆಳಿಬಹುದು. C/R ಬಿಟ್ಟು ಬೇರೆ ತಳಿಗಳನ್ನ ಯಾರಾದರೂ ರೋಬಸ್ಟಾ ತಳಿಗಳನ್ನ ಬೆಳೆಯೋದಾದ್ರೆ ಅವರು 10ರಿಂದ 10 ಅಡಿ ಫಾಲೋ ಮಾಡಬಹುದು. ಇಲ್ಲ ಅಂತಂದ್ರೆ 12ರಿಂದ 12 ಅಡಿ ಅದನ್ನ ಫಾಲೋ ಮಾಡಬಹುದು. ಈಗ ಒಂದ್ಸರಿ ನಾವು ಗುಂಡಿಗಳನ್ನ ತಕ್ಕೊಂಡು ಸಸ್ಯಗಳನ್ನ ಸೂಕ್ತವಾದ ಅಂತರವನ್ನು ಕೊಟ್ಟು ನಾಟಿ ಮಾಡ್ಕೊಳ್ತೀವಿ. ಈ ರೀತಿ ಒಂದು ಅಂತರವನ್ನು ಕೊಟ್ಟಾದ್ಮೇಲೆ ನೀರು ಕೊಡಬೇಕಾಗತ್ತೆ. ಹೌದು ಸರ್. ಆಮೇಲೆ ನೀರಿನ ನಿರ್ವಹಣೆಯನ್ನು ನಾವು ಪಾಲಿಸಿಕೊಂಡು ಹೋಗ್ತಲೇ ಇರಬೇಕಾಗತ್ತೆ. ಹೌದು. ಗಿಡಗಳು ಚೆನ್ನಾಗಿ ಹತ್ಕೊಳ್ಳೋವರೆಗೂ. ಹೌದು. ಈ ನೀರಿನ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಕಾಫಿ ಬೆಳೆನಲ್ಲಿ?
ಸರ್ ಕಾಫಿ ಬೆಳೆನಲ್ಲಿ ಏನಂತಂದರೆ ಸಣ್ಣ ಗಿಡಗಳಿಗೆ ಅದು ರೋಬಸ್ಟಾ ಇರ್ಬೋದು ಅಥವಾ ಅರೇಬಿಕಾ ಇರ್ಬೋದು, ಸೊ ನೀರಿನ ಒಂದು ನಿರ್ವಹಣೆ, ನೀರಿನ ಒಂದು ಅವಶ್ಯಕತೆ ತುಂಬಾ ಇರುತ್ತೆ. ಅದರಲ್ಲೂ ಕೂಡ ಯಾಕಂತಂದರೆ ನಾವು ನಾಟಿ ಮಾಡೋದು ಆಗಸ್ಟ್ ಎಂಡು ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲೆಲ್ಲ ನಾವು ನಾಟಿಯನ್ನು ಮಾಡ್ತಾ ಇರ್ತೀವಿ. ಅದು ದಿನ ಕಳೆದಂಗೆ ಸ್ವಲ್ಪ ಮಾಯ್ಶ್ಚರ್ ಎಲ್ಲ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಸೊ ಏನಂತಂದರೆ ಸಾಮಾನ್ಯವಾಗಿ ಸರ್ ವಾರದಲ್ಲಿ 2 ಸಾರಿ ಅರೇಬಿಕಾ ಇರ್ಬೋದು ಅಥವಾ ರೋಬೋಸ್ಟಾ ಇರ್ಬೋದು, ಸೊ ಒಂದು ಗಿಡಕ್ಕೆ 2 ಲೀಟರ್ ನೀರಿನಂತೆ ನಾವು ಕೊಡ್ತಾ ಹೋದರೆ ಈ ಥರ ಕನಿಷ್ಠ 2 ರಿಂದ 3 ತಿಂಗಳು ಅಂದರೆ ಜನವರಿ ಅಥವಾ ಫೆಬ್ರವರಿ ಬರೋ ಅಷ್ಟರಲ್ಲಿ ಏನು ನಾವು ಬ್ಲಾಸಮ್ ಶವರ್ ಅಂತ ಏನು ಕರಿತೀವಿ, ಹೂಮಳೆ ಅಂತ ಏನು ಕರಿತೀವಿ, ಅಲ್ಲಿವರೆಗೂ ಸೊ ವಾರದಲ್ಲಿ ಕಡಿಮೆ ಅಂತಂದ್ರೂ 2 ಸಾರಿ ಪ್ರತಿ ಗಿಡಕ್ಕೆ 2 ಲೀಟರ್ ನೀರಿನಷ್ಟು ಕೊಡಬೇಕಾಗುತ್ತೆ. ಸೊ ಈ ಥರ ಕೊಡ್ತಾ ಹೋದರೆ ತುಂಬ ಚೆನ್ನಾಗಿ ಸಸಿಗಳನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಕಾರಣ ಆಗುತ್ತೆ. ಗುಂಡಿ ತೆಗೆಯುವಾಗ ಪ್ರಾರಂಭದಲ್ಲಿ ನಾವು ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಟಿರ್ತೀವಿ. ಹೌದು ಸರ್. ಆ ನಂತರ ಗೊಬ್ಬರವನ್ನು ಹೇಗೆಲ್ಲ ಹಾಕೋಬೇಕಾಗತ್ತೆ, ಮತ್ತೆ ರಸಗೊಬ್ಬರಗಳನ್ನು ಏನಾದರೂ ಕೊಡಬೇಕಾಗತ್ತೆ? ಹೌದು ಸರ್. ಏನಂತಂದರೆ ಗುಂಡಿಯಲ್ಲಿ ಹಾಕಿರ್ತಕ್ಕಂತಹ ಏನು ಕೊಟ್ಟಿಗೆ ಗೊಬ್ಬರ ಇರುತ್ತೆ ಸ್ವಲ್ಪ ಮಟ್ಟಿಗೆ ಅಂತಂದರೆ ಒಂದು 5 ರಿಂದ 6 ತಿಂಗಳು ಇರ್ಬೋದು ಅಥವಾ ಹತ್ತತ್ರ 1 ವರ್ಷದವರೆಗೂ ಅದು ತನ್ನ ಒಂದು ಕೆಲಸವನ್ನು ಅದು ಮಾಡುತ್ತೆ. ಸೊ ಅಲ್ಲಿವರೆಗೂ ಅದು ತನ್ನಲ್ಲಿರ್ತಕ್ಕಂತಹ ಪೋಷಕಾಂಶಗಳನ್ನು ಇರ್ತಕ್ಕಂತಹ ಗಿಡಗಳಿಗೆ ಕೊಡುತ್ತೆ ಸರ್. ಅದಾದಮೇಲೆ ಅದ್ರ ಜೊತೆಗೆ ನಾವು ಏನು ಮಾಡಬೇಕಂತ ಸ್ವಲ್ಪ ರಾಸಾಯನಿಕ ಗೊಬ್ಬರ ಅಂತ ಏನು ಕರಿತೀವಿ ಅವನು ಕೂಡ ನಾವು ಬೆಳೆಗಳಿಗೆ ಕೊಡಬೇಕಾಗುತ್ತೆ. ಈ ಥರ ಬೆಳೆಗಳಿಗೆ ಕೊಡೋದ್ರಿಂದ ಸರ್ ಇನ್ನಷ್ಟು ವಿಗರ್ಸ್ ಅಂದರೆ ಬಲಿಷ್ಠವಾಗಿ ಅಥವಾ ಇನ್ನಷ್ಟು ಚೆನ್ನಾಗಿ ಗಿಡಗಳು ಅಭಿವೃದ್ಧಿ ಹೊಂದಲಿಕ್ಕೆ ಕಾರಣ ಆಗುತ್ತೆ. ರಾಸಾಯನಿಕ ಗೊಬ್ಬರ ಅಂತ ಬಂದಾಗ 19 ಅಂತ ಬರುತ್ತೆ ಸರ್. ಅದರಲ್ಲಿ ನೈಟ್ರೋಜನ್ ಇರುತ್ತೆ, ಫಾಸ್ಫರಸ್ ಇರುತ್ತೆ ಹಾಗೂ ಪೊಟ್ಯಾಷಿಯಂ ಕೂಡ ಇರುತ್ತೆ. ಈ ಥರ 3 ರಾಸಾಯನಿಕಗಳನ್ನು ಹೊಂದಿದಂತಹ ಗೊಬ್ಬರ ಇದು 19 ಸರ್. ಸೊ ಇದನ್ನ 1 ಎಕರೆಗೆ 1 ಬ್ಯಾಗ್ ಯೂರಿಯಾನ 2 ಸ್ಪ್ಲಿಟ್ ಅಲ್ಲಿ 2 ಹಂತದಲ್ಲಿ ನಾವು ಕೊಡಬೇಕಾಗುತ್ತೆ ಸರ್. ಸೊ ಇಷ್ಟು ಕೊಟ್ಟಿದ್ದೇ ಆದರೆ ಸಣ್ಣ ಗಿಡಗಳಿಗೆ ಎಷ್ಟು ಬೇಕಾಗುತ್ತೋ ರಾಸಾಯನಿಕ ಗೊಬ್ಬರ ಅಷ್ಟು ರಾಸಾಯನಿಕ ಗೊಬ್ಬರನ ನಾವು ಒದಗಿಸಿದಂಗೆ ಆಗುತ್ತೆ. ಇದರ ಮೇಲೂ ಒಂದಿಷ್ಟು ಸಾವಯವ ಕೃಷಿಯನ್ನ ಮಾಡೋ ಬೆಳೆಗಾರರು ಈ ಕಾಂಪೋಸ್ಟ್ ಅನ್ನ ಮತ್ತೆ ಅವರು ಕೂಡ ಅಪ್ಲೈ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ ಸರ್. 6 ಮಂತ್ಸ್ ಆದಮೇಲೆ ಮತ್ತೆ ಕಾಂಪೋಸ್ಟ್ ಗೊಬ್ಬರನ್ನ 1 ಗಿಡಕ್ಕೆ 2 kg ಕಾಂಪೋಸ್ಟ್ ಗೊಬ್ಬರನ್ನ ಹಾಕೋದ್ರಿಂದ ಸಾವಯವ ಬೆಳೆಗಾರಕ್ಕೂ ಅದು ಅನುಕೂಲ ಆಗುತ್ತೆ. ಆಮೇಲೆ ಗಿಡಗಳಿಗೆ ಬೇಕಾದಂತಹ ಎಲ್ಲ ಗೊಬ್ಬರವನ್ನು ಕೊಡಲಿಕ್ಕೂ ಕೂಡ ಸಹಕಾರಿಯಾಗುತ್ತೆ. ಇನ್ನು ಮುಖ್ಯವಾಗಿ ನಾವು ಈಗ ಸಸ್ಯಗಳನ್ನು ನಾಟಿ ಮಾಡಿಕೊಂಡಾಗ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತೀವಿ. ಮುಖ್ಯವಾಗಿ ಈ ಕೀಟಗಳ ಸಮಸ್ಯೆ ಆಗ್ಬೋದು, ರೋಗಗಳ ಸಮಸ್ಯೆ ಆಗ್ಬೋದು. ಹೌದು. ಈ ಪ್ರಾರಂಭದ ಒಂದು ಸಸ್ಯಗಳನ್ನು ನಾಟಿ ಮಾಡಿಕೊಂಡು ನಾವು ತೋಟವನ್ನು ಸ್ಥಾಪನೆ ಮಾಡ್ಕೊಳ್ಳುವಾಗ ಯಾವ್ಯಾವ ಈ ಸಮಸ್ಯೆಗಳೆಲ್ಲ ಬರ್ತವೆ ಅಂತೀರಿ? ಸರ್ ಸಾಮಾನ್ಯವಾಗಿ ಕೀಟ ಮತ್ತು ರೋಗಗಳ ಸಮಸ್ಯೆ ಬಂದೇ ಬರುತ್ತೆ ಸರ್ ತೋಟದಲ್ಲಿ ನಾಟಿ ಮಾಡಿದಾಗ. ಯಾಕಂತಂದರೆ ನರ್ಸರಿಯಲ್ಲಿ ಇರ್ತಕ್ಕಂಥ ಸಸಿಗಳನ್ನು ತಂದು ತೋಟಕ್ಕೆ ನೆಡೋದ್ರಿಂದ ಅದು ತೋಟದಲ್ಲಿ ಹೊಂದಾಣಿಕೆಯಾಗಿ ಅಲ್ಲಿಯ ಒಂದು ವಾತಾವರಣಕ್ಕೆ ಅದು ಒಗ್ಗಿಬಿಟ್ಟು ಬೆಳ್ತಕ್ಕಂತಹ ಒಂದು ಪ್ರೋಸೆಸ್ ಆಗಿರುತ್ತೆ ಸರ್. ಆ ಟೈಮಲ್ಲಿ ಅದು ಸಾಮಾನ್ಯವಾಗಿ ಒಂದಿಷ್ಟು ಕೀಟಗಳು ಒಂದಿಷ್ಟು ರೋಗಗಳ ಸಮಸ್ಯೆ ಇರುತ್ತೆ. ಕೀಟಗಳು ಅಂತ ಬಂದಾಗ ಈ ಮಿಲಿ ಬಗ್ ಅಂತ ಏನು ಕರಿತೀವಿ ಇದು ಮೇಜರ್ ತೊಂದರೆ ಕೊಡುತ್ತೆ ಸರ್. ರಸ ಹೀರೋ ಕೀಟ ಇದು ಮಿಲಿ ಬಗ್ಗು. ಸೊ ಮಿಲಿ ಬಗ್ ಬಿಟ್ರೆ ಬೇರೆ ಯಾವ ಕೀಟದ ಹಾವಳಿ ಕಾಫಿ ತೋಟದಲ್ಲಿ ಅಷ್ಟು ಕಾಣಸಿಗಲ್ಲ ಸರ್. ಇದು ಮೇಲಿನ ಒಂದು ಶೂಟ್ ಸಿಸ್ಟಮ್ ಅಂತ ಏನ್ ಕರಿತೀವಿ, ಎಲೆಗಳಿಗೆ ಅಥವಾ ಈ ರೆಕ್ಕೆಗಳಿಗೆ ಸಣ್ಣ ಒಂದು ರೆಂಬೆಗಳಿಗೂ ಕೂಡ ರಸ ಹೀರುತ್ತೆ ಅದು. ಅದ್ರ ಜೊತೆಗೆ ಇದ್ರದ್ದು ಕಾಟ ಬೇರುಗಳಿಗೂ ಕೂಡ ಇರುತ್ತೆ. ಇದರಿಂದ ಎಲೆಗಳು ಯೆಲ್ಲೋಯಿಂಗ್ ಆಗುತ್ತೆ. ಆಮೇಲೆ ಬರೀ ಎಲೆಗಳೆಲ್ಲ ಯೆಲ್ಲೋಯಿಂಗ್ ಆದ ತಕ್ಷಣ ಅವೆಲ್ಲ ಕೆಳಗಡೆ ಫೋಟೋಸಿಂಥಸಿಸ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಲ್ಲ ನಿಂತೋಗ್ಬಿಟ್ಟು ಎಲೆಗಳೆಲ್ಲ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಆವಾಗ ಉಳ್ಕೊಳ್ಳೋದು ಬರೀ ಕಡ್ಡಿ ಮಾತ್ರ. ಸೊ ಇದರಿಂದ ಗಿಡದ ಒಂದು ಫ್ರೇಮ್ ವರ್ಕ್ ಅಂತ ಏನ್ ಕರಿತೀವಿ ಅದು ಕೂಡ ಹೋಗುತ್ತೆ. ಆಮೇಲೆ ಗಿಡ ಅಷ್ಟು ತಾಳ್ವಿಕೆಯನ್ನ ಅಥವಾ ಅಷ್ಟು ಒಂದು ಚೈತನ್ಯವನ್ನ ಅದು ಆರೋಗ್ಯವಾಗಿ ಬೆಳೆಯೋದಿಲ್ಲ. ಅಂತ ಸಮಯದಲ್ಲಿ ನಾವು ಆ ಗಿಡನ ತೆಗೆದು ಹಾಕ್ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಸಮಸ್ಯೆಗಳು ಇನಿಷಿಯಲ್ ಟೈಮಲ್ಲಿ ಒಂದು ಮೊದಲನೇ ಹಂತದಲ್ಲಿ ಏನಾದರೂ ಸ್ವಲ್ಪ ಹಳದಿ ತರ ಏನಾದರೂ ಸಮಸ್ಯೆ ನಾವು ಕಂಡು ಬಂದ್ರೆ ಸ್ವಲ್ಪ ಎಲೆಗಳ ಮೇಲೆ ನೋಡ್ಬೋದು ಅಲ್ಲಿ ಮಿಲಿಬಗ್ ಇರುತ್ತೆ. ಅಲ್ಲಿ ಎಲೆಗಳ ಮೇಲೆ ಇಲ್ಲ ಅಂದ್ರೆ ಡೆಫಿನೆಟ್ ಆಗಿ ಬೇರುಗಳಿರುತ್ತೆ. ಆ ಬೇರುಗಳಲ್ಲಿ ಮಿಲಿಬಗ್ ಸಮಸ್ಯೆ ಇದ್ದೇ ಇರುತ್ತೆ ಸರ್. 1 ಅಥವಾ 2 ಗಿಡಗಳನ್ನ ತೆಗೆದ್ಬಿಟ್ಟು ನೋಡಿದಾಗ ನಮಗೆ ಮಿಲಿಬಗ್ಗಳ ಸಮಸ್ಯೆ ಗೊತ್ತಾಗುತ್ತೆ. ಅಲ್ಲಿ ಕಂಡು ಬರುತ್ತೆ ಮಿಲಿಬಗ್ಗಳು ಇರೋದು. ಆ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡ್ಬೇಕಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥದ್ದು ರಾಸಾಯನಿಕಗಳನ್ನ ಯೂಸ್ ಮಾಡಿ ನಾವು ತುಂಬಾ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಬಹುದಾಗಿದೆ. ಮಿಲಿಬಗ್ ಏನಾದರೂ ಮೇಲೆ ಎಲೆಗಳಿಗೆ ರೆಂಬೆಗಳಿಗೆ ಅಥವಾ ಸಣ್ಣ ಬ್ರಾಂಚ್ಗಳಿಗೆ ಏನಾದರೂ ಇನ್ಫೆಸ್ಟೇಷನ್ ಮಾಡ್ತಾ ಇದ್ರೆ ಅದಕ್ಕೆ ಏಕಲಾಕ್ಸ್ ಅಂತ ಒಂದು ಕೀಟನಾಶಕ. ಸೊ ಆ ಕೀಟನಾಶಕನ 300 ml ಒಂದು ಬ್ಯಾರೆಲ್ಗೆ ಹಾಕಿ ಅಂದ್ರೆ 200 ಲೀಟರ್ ನೀರಿಗೆ 200 ಲೀಟರ್ ನೀರಿಗೆ ಸಿಂಪಡಣೆ ಮಾಡೋದ್ರಿಂದ ತುಂಬಾ ಪರಿಣಾಮಕಾರಿಯಾಗಿ ಈ ಮಿಲಿಬಗ್ ಅನ್ನ ನಿರ್ವಹಣೆ ಮಾಡಬಹುದು. ಅದೇ ತರ ಬೇರಿಗೆ ಏನಾದರೂ ಮಿಲಿಬಗ್ ಅಂಟ್ಕೊಂಡಿದ್ರೆ ಅದಕ್ಕೆ
ರೋಗರ್ ಅಂತ ಕೀಟನಾಶಕನ ರೆಕಮೆಂಡ್ ಮಾಡ್ತೀವಿ. ಅದು 600 ml 200 ಲೀಟರ್ ಬ್ಯಾರಲ್ ನೀರಿಗೆ ಹಾಕಿ ಡ್ರೆಂಚ್ ಮಾಡಬೇಕು. ಹೌದು, ಬೇರುಗಳ ಸುತ್ತ ಗಿಡದ ಬುಡದಲ್ಲಿ ಅದನ್ನ ಸುರಿಬೇಕು. ಸೊ ಒಂದು ಅರ್ಧ ಲೀಟರ್ ಸುರಿದ್ರೆ ಸಾಕಾಗತ್ತೆ. ಆ ಒಂದು ಏನು ಸೊಲ್ಯೂಷನ್ ಮಾಡ್ಕೊಂಡಿರ್ತೀವಿ, ಈ ಸೊಲ್ಯೂಷನ್ ಅನ್ನ ಒಂದು ಅರ್ಧ ಲೀಟರ್ ಸೊಲ್ಯೂಷನ್ ಒಂದು ಗಿಡಕ್ಕೆ ಸುರಿದ್ರೆ ಸಾಕು, ಮಿಲಿಬಗ್ ಒಂದು ತೊಂದರೆ ನಿಯಂತ್ರಿಸಬಹುದು ಸರ್. ಅದೇ ತರನಾಗಿ ಈಗ ಕೀಟ ಆಯ್ತು, ರೋಗ ಅಂತ ಬಂದಾಗ 2 ತರ ರೋಗ ಬರುತ್ತೆ ಸರ್. ಒಂದು ಬ್ರೌನ್ ಐ ಸ್ಪಾಟ್ ಅಂತ ಕರಿತೀವಿ, ಆಮೇಲೆ ಇನ್ನೊಂದು ಮೈರೋಥಿಸಿಯಂ ಲೀಫ್ ಸ್ಪಾಟ್ ಅಂತಾನು ಕರಿತೀವಿ. ಇವೆರಡು ಎಲೆ ಚಕ್ಕೆ ರೋಗಗಳು ಸರ್. ಆದ್ರೆ ಇದಕ್ಕೆ ಕೆಮಿಕಲ್ ರೆಕಮೆಂಡೇಶನ್ ಬೇರೆ ಬೇರೆ ಆಗಿರುತ್ತೆ. ಯಾಕಂತಂದ್ರೆ ಅದ್ರದ್ದು ಕಾಸಲ್ ಆರ್ಗ್ಯಾನಿಸಮ್ ಅಂತ ಏನು ಕರಿತೀವಿ ನಾವು, ಅದಕ್ಕೆ ರೋಗವನ್ನು ಹರಡುವ ಒಂದು ಜೀವಿ ಏನಿರುತ್ತೆ, ಆ ಜೀವಿ ಬೇರೆ ಬೇರೆ ಆಗಿರೋದ್ರಿಂದ ನಾವು ಬೇರೆ ಬೇರೆ ಒಂದು ರಾಸಾಯನಿಕ ರೆಕಮೆಂಡೇಶನ್ ಅನ್ನ ಮಾಡಲಾಗುತ್ತಿದೆ. ಬ್ರೌನ್ ಐ ಸ್ಪಾಟ್ ಇವೆಲ್ಲ ಬರೋದು ಸರ್ ಸ್ವಲ್ಪ ಬಿಸಿಲಿದ್ದಾಗ, ಎಲ್ಲಿ ಸಣ್ಣ ಸಣ್ಣ ಗಿಡಗಳನ್ನು ನಾಟಿ ಮಾಡಿರ್ತೀವಿ, ಎಲ್ಲಿ ಅದು ಬಿಸಿಲಿರುತ್ತೆ, ಆ ಟೈಮಲ್ಲಿ ಬ್ರೌನ್ ಐ ಸ್ಪಾಟ್ ರೋಗ ಜಾಸ್ತಿ ಕಂಡು ಬರುತ್ತೆ. ಅದಕ್ಕೋಸ್ಕರ ನಾಟಿ ಮಾಡಿದ ತಕ್ಷಣ ಗೂಡು ಕಟ್ಟಬೇಕು. ಸೊ ಗೂಡು ಕಟ್ಟೋದ್ರಿಂದ ನೆರಳು ಕೊಟ್ಟಂಗಾಗುತ್ತೆ. ನೆರಳು ಕೊಟ್ಟಿರೋದ್ರಿಂದ ಈ ಬ್ರೌನ್ ಐ ಸ್ಪಾಟ್ ಡಿಸೀಸ್ ಬರಲ್ಲ. ಇದು ಫಸ್ಟ್ ಕಲ್ಚರಲ್ ಪ್ರಾಕ್ಟೀಸ್ ನಾವು ಫಾಲೋ ಮಾಡಬೇಕು, ಈ ಬ್ರೌನ್ ಐ ಸ್ಪಾಟ್ ಬರಬಾರ್ದು ಅಂತಂದ್ರೆ. ಸೊ ಅಕಸ್ಮಾತ್ ಏನೋ ಗೂಡು ಕಟ್ಟಕ್ ಆಗ್ಲಿಲ್ಲ, ಜನ ಇರ್ಲಿಲ್ಲ, ಈ ತರ ಏನೋ ಸುಮಾರು ಸಮಸ್ಯೆ ಇರುತ್ತೆ ಬೆಳೆಗಾರರಿಂದ. ಆ ಟೈಮಲ್ಲಿ ಅವರಿಗೆ ಅಕಸ್ಮಾತ್ ಆಗಿ ಈ ಒಂದು ಬ್ರೌನ್ ಐ ಸ್ಪಾಟ್ ರೋಗ ಅವರಿಗೆ ಕಾಣಿಸಿಕ್ರೆ ಅವರು ಒಪೆರಾ ಕೆಮಿಕಲ್ ಅನ್ನು ಸಿಂಪಡಣೆ ಮಾಡಬಹುದು. ಅದು 1 ml 1 ಲೀಟರ್ ಅಂತಂದ್ರೆ 200 ml 200 ಲೀಟರ್ ನೀರಿಗೆ ಹಾಕಿ ಆ ಒಂದು ಸ್ಪ್ರೇಯನ್ನ ತಗೋಬಹುದು. ಈ ಒಪೆರಾ ಸ್ಪ್ರೇ ತಗೊಂಡಾದ್ಮೇಲೆ ಏನಾದರೂ ಅದು ಕಡಿಮೆ ಆಗಲಿಲ್ಲ ಅಂತಂದ್ರೆ, ಅಂದ್ರೆ ನಿರ್ವಹಣೆ ಆಗಲಿಲ್ಲ ಅಂತಂದ್ರೆ ಮತ್ತೆ ಒಂದು 20 ರಿಂದ 25 ದಿನ ಯಾವುದಾದ್ರೂ ಆಗಲಿ ಬೆಳೆಗಾರಿಗೆ ಒಂದು ಮಾಹಿತಿಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಾದರೂ ಒಂದು ಕೀಟ ರಾಸಾಯನಿಕ ಇರ್ಬೋದು ಅಥವಾ ರೋಗ ರಾಸಾಯನಿಕ ಇರ್ಬೋದು, ಯಾವುದಾದ್ರು ರಾಸಾಯನಿಕ ನೀವು ಸ್ಪ್ರೇ ಮಾಡಿದರೆ ಒಂದು ಸ್ಪ್ರೇಯಿಂದ ಇನ್ನೊಂದು ಸ್ಪ್ರೇಗೆ ಕಡಿಮೆ ಅಂದರೂ 20 ರಿಂದ 25 ದಿನಗಳ ಒಂದು ಅಂತರವನ್ನು ಕೊಡಬೇಕಾಗುತ್ತೆ. ಅದೇ ತರ ಒಪೆರಾ ಸ್ಪ್ರೇ ಮಾಡಿದಾದ್ಮೇಲೂ ಕೂಡ ಕಂಟ್ರೋಲಿಗೆ ಬರಲಿಲ್ಲ ಅಂತಂದ್ರೆ ಬ್ಯೂನೋಸ್ ಅಂತ ಒಂದು ಕರಿತೀವಿ, ಅದ್ರದ್ದು ಕೆಮಿಕಲ್ ನೇಮ್ ಬಂದ್ಬಿಟ್ಟು ಟೆಬಿಕೊನೋಜಲ್. ಅದು ಕೂಡ ನಾವು 1 ml 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಬ್ರೌನ್ ಐ ಸ್ಪಾಟ್ ರೋಗವನ್ನು ನಿವಾರಣೆ ಮಾಡಬಹುದು. ಅದ್ರ ಜೊತೆಗೆ ಇನ್ನೊಂದು ಮೈರೋಥಿಸಿಯಂ ಲೀಫ್ ಸ್ಪಾಟ್ ಅಂತ ಬರುತ್ತೆ. ಈ ಮೈರೋಥಿಸಿಯಂ ಲೀಫ್ ಸ್ಪಾಟ್ ಮೇಜರ್ ಆಗಿ ಬರೋದು ಅಂತಂದ್ರೆ ಸದ್ಯಕ್ಕೆ ಈಗ ಬೆಳೆಗಾರರು ಬ್ರಷ್ ವೀಡ್ ಕಟರ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಸಣ್ಣ ಸಣ್ಣ ಕಳೆ ತೆಗೆಯೋ ಒಂದು ಮೆಕನೈಸೇಷನ್ ಏನು ಯಂತ್ರಗಳನ್ನ ಏನು ಬೆಳೆಸ್ತಿದ್ದಾರೆ, ಅದರಿಂದ ಒಂದು ಸ್ವಲ್ಪ ಈ ಒಂದು ಮೈರೋಥಿಸಿಯಂ ಲೀಫ್ ಸ್ಪಾಟ್ ಹರಡೋದಾಗಿ ನಮಗೆ ಕಂಡು ಬಂದಿದೆ. ಸೊ ಅದಕ್ಕೋಸ್ಕರ ಆದಷ್ಟು ಬೆಳೆಗಾರರು ಈ ಮ್ಯಾನ್ಯುವಲ್ ವೀಡಿಂಗ್ ಅಂತ ಏನ್ ಕರಿತೀವಿ, ಕೆಲಸಗಾರನ ಇಟ್ಟು ಸ್ಲಾಶ್ ವೀಡಿಂಗ್ ಅಥವಾ ಮ್ಯಾನ್ಯುವಲ್ ವೀಡಿಂಗ್ ಅಂತ ಏನು ನಾವು ಮಾಡಿಸ್ತೀವಿ, ಸೊ ಅದನ್ನ ಮಾಡಿದ್ರೆ ಈ ತರ ಒಂದು ಮೈರೋಥಿಸಿಯಂ ಲೀಫ್ ಸ್ಪಾಟ್ ಬರಲ್ಲ. ಅದ್ರ ಜೊತೆಗೆ ಕಳೆನೂ ಕೂಡ ಚೆನ್ನಾಗಿ ಸಂಗ್ರಹಣೆ ಆಗಿ ಮಲ್ಚ್ ಆಗಿ ಅದು ನಮಗೆ ಪರಿವರ್ತನೆ ಆಗಿ ಹೊದಿಕೆಯಾಗಿ ನಾವು ಬಳಸ್ಕೋಬಹುದು. ಅದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರುತ್ತೆ. ಆ ಪೋಷಕಾಂಶಗಳು ಕೂಡ ಕರಗಿ ಕಾಫಿ ಗಿಡಗಳಿಗೆ ಸಿಗ್ತಕ್ಕಂಥ ಕಾರ್ಯ ಅಲ್ಲಿ ನಡೀತಾ ಇರುತ್ತೆ. ಅದಕ್ಕೋಸ್ಕರ ಅಕಸ್ಮಾತ್ ಆಗಿ ಈ ಮೈರೋಥಿಸಿಯಂ ಲೀಫ್ ಸ್ಪಾಟ್ ಬಂದ್ಬಿಟ್ರೆ ಅದಕ್ಕೆ ಟಿಲ್ಟ್ ಅಂತ ಕರಿತೀವಿ, ಪ್ರೊಪಿಕೊನೋಜಾಲ್ ಅಂತ ಒಂದು ರಾಸಾಯನಿಕ. ಅದನ್ನ 200 ml 200 ಲೀಟರ್ ನೀರಿಗೆ ಹಾಕಿಬಿಟ್ಟು ಸಿಂಪಡಣೆಯನ್ನ ತಗೋಬಹುದು. ಈ ಸಿಂಪಡಣೆಯನ್ನ ತಗೊಂಡು ಕಡಿಮೆ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಒಂದು 20 ರಿಂದ 25 ದಿನ ಬಿಟ್ಟು ಈ ಮ್ಯಾಂಕೋಜೆಬ್ ಅಂತ ಬರುತ್ತೆ ಸರ್, ಅದು 400 ಗ್ರಾಮು 200 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಮೈರೋಥಿಸಿಯಂ ಲೀಫ್ ಸ್ಪಾಟ್ ಅನ್ನು ಕಡಿಮೆ ಮಾಡಬಹುದು. ಇನ್ನು ಕೆಲವು ಈಗ ಬೆಳೆದಂತ ತೋಟಗಳಲ್ಲಿ ಅಲ್ಲಲ್ಲೇ ಖಾಲಿ ಜಾಗಗಳಿರ್ತವೆ. ಹೌದು ಸರ್, ಅಲ್ಲೂ ಕೂಡ ಇದೇ ಕ್ರಮವನ್ನು ಅನುಸರಿಸಿ ನಾವು ಸಸಿಗಳನ್ನ ನಾಟಿ ಮಾಡ್ಕೋಬಹುದು. ಹೌದು ಸರ್. ಅಲ್ಲೂ ಕೂಡ ಎಲ್ಲೆಲ್ಲಿ ಏನು ವೈಟ್ ಸ್ಟೆಮ್ ಬೋರರ್ ಪೀಡಿತ ಗಿಡಗಳಿರುತ್ತೆ ಆ ಗಿಡಗಳನ್ನೆಲ್ಲ ಅವರು ತೆಗಿತಾ ಹೋಗ್ತಾರೆ. ಅದು ಅಪ್ರೂಟಿಂಗ್ ಅಂತ ಏನು ಕರಿತೀವಿ, ನಾವು ಸುಡಬೇಕಾಗುತ್ತೆ. ಸೊ ಆ ತರ ವರ್ಷ ವೈಟ್ ಸ್ಟೆಮ್ ಬೋರರ್ ಅಲ್ಲಿ ನಾವು ಅದನ್ನ ಮಾಡ್ತಾ ಇರ್ತೀವಿ. ಆ ತರ ಒಂದು ಮಾಡತಕ್ಕಂಥ ಜಾಗಗಳಲ್ಲಿ ನಾವು ಸಪ್ಲೈ ಪ್ಲಾಂಟಿಂಗ್ ಅಂತ ಕರಿತೀವಿ, ಹೋಕುಗಳನ್ನ ಹಾಕಬೇಕಾಗುತ್ತೆ. ಆ ಹೋಗ್ಗಳನ್ನ ಹಾಕೋ ಟೈಮಲ್ಲಿಯೂ ಕೂಡ ನಾವು ಇದೇ ಒಂದು ಕ್ರಮವನ್ನು ಅಂತಂದರೆ ಸೊ ಸರಿಯಾದ ಒಂದು ಗುಂಡಿ ಅಳತೆ ಇರಬೇಕು. ಸೊ ಅದೇ ಥರನಾಗಿ ಸರಿಯಾದ ರೀತಿಯಲ್ಲಿ ಕಾಂಪೋಸ್ಟನ್ನು ಕೊಡಬೇಕು. ಅದೇ ಥರನಾಗಿ ಗಿಡಕ್ಕೆ ಒಂದು ಒಳ್ಳೆಯ ಒಂದು ಸಪೋರ್ಟನ್ನು ಒಂದು ಕೊಡಬೇಕು. ಮತ್ತು ಈ ಗೂಡು ಕಟ್ಟುವುದನ್ನು ಕೂಡ ನಾವು ಸೊ ಮರಿಬಾರ್ದು. ಸೊ ಈ ಥರ ಹೊಸ ಪ್ಲಾಂಟಿಂಗ್ ಮಾಡಬೇಕಾದ್ರೆ ನಾವು ಏನೆಲ್ಲ ಕಾರ್ಯಕ್ರಮಗಳನ್ನ ವಹಿಸ್ತೀವಿ, ಸೊ ಅದೇ ಕಾರ್ಯಕ್ರಮಗಳನ್ನ ಕೂಡ ಇಲ್ಲಿಗೂ ಕೂಡ ನಾವು ಸೊ ಮುತುವರ್ಜಿಯಿಂದ ಮಾಡಬೇಕಾಗುತ್ತೆ. ಸಸಿಗಳ ವಯಸ್ಸನ್ನು ಒಂದೇ ವರ್ಷನೇ ಆಗಿರಬೇಕಾಗುತ್ತೆ. ಹೌದು, ಸಸಿಗಳನ್ನ ವಯಸ್ಸನ್ನು ಒಂದೇ ವರ್ಷ ಆಗಿರ್ಬೇಕು ಸರ್. ಇನ್ನೊಂದೇನಂತಂದ್ರೆ ಒಬ್ಬೊಬ್ರು ಬೆಳೆಗಾರರು ಯಾರ್ಯಾರು ನರ್ಸರಿಯನ್ನ ಇಟ್ಕೊಂಡಿರ್ತಾರೆ, ಪಾತಿಗಳನ್ನ ಮಾಡ್ಕೊಂಡಿರ್ತಾರೆ, ಅವರಲ್ಲಿ ಒಂದಿಷ್ಟು ಸಸಿಗಳು ಹಾಗೆ ಉಳಿದಿರುತ್ತೆ. ಆ ಉಳಿದಿರ್ತಕ್ಕಂಥ ಸಸಿಗಳನ್ನ ಮುಂದಿನ ವರ್ಷ ಕೂಡ ಅವರು ಬಳಸ್ಕೋಬಹುದು. ಆ ಒಂದು ಮುಂದಿನ ವರ್ಷ ಬಳಸ್ತಕ್ಕಂಥ ಸಸಿಗಳನ್ನ ಈ ತರ ಹೋಕಗಳಾಗಿ ಅವರು ಯೂಸ್ ಮಾಡ್ಕೋಬಹುದು. ರೈತ ಬಾಂಧವರೇ,
ತಮಗೆ ಈ ಕಾಫಿ ಸಸ್ಯಗಳ ನಾಟಿ ಮತ್ತು ಆನಂತರದ ಅವುಗಳ ಆರೈಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 8277619897. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8277619897. ತುಂಬ ಸಂತೋಷ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ಸಸ್ಯಗಳ ನಾಟಿಯನ್ನು ಯಾವ ರೀತಿ ಮಾಡ್ಕೋಬೇಕಾಗತ್ತೆ, ಒಂದ್ಸರಿ ನಾಟಿ ಮಾಡಿದಾದ್ಮೇಲೆ ಅವುಗಳ ಆರೈಕೆಯನ್ನು ಯಾವ ರೀತಿ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಕಾಫಿ ಸಸಿಗಳ ನಾಟಿ ಮತ್ತು ನಂತರದ ಆರೈಕೆ ಈ ಕುರಿತು ಚೆಟ್ಟಳ್ಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ನಾಗರಾಜ್ ಗೋಕಾವಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. 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 ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ.